ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಮಕ್ಕಳಿಗೆ 1 ಇಯರ್ ಪ್ಲಸ್ ಬೇಬಿಗೆ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು ನಮ್ಮ ಮನೇಲಿ ಏನೇನಿದೆ ಅಷ್ಟು ಮಾತ್ರ ನಾನು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಡ್ರೈ ಫ್ರೂಟ್ಸಲ್ಲೇ ಎಷ್ಟೊಂದು ಡ್ರೈ ಫ್ರೂಟ್ಸು ಸೀಡ್ಸು ಇದೆ, ಅದನ್ನೆಲ್ಲ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿನ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಫುಲ್ಲು ಐ ಫ್ಲೇಮಲ್ಲಿ ಇಡಬೇಡಿ, ನಾರ್ಮಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ನೆಕ್ಸ್ಟು ನಾನು ಇಲ್ಲಿ ಮಖಾನ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನ ಕ್ವಾಂಟಿಟಿ ಎಷ್ಟಿರುತ್ತೋ ಈ ಮಖಾನ ಕ್ವಾಂಟಿಟಿನೂ ಬೇಕಾದರೆ ಅಷ್ಟೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ತೊಂದರೆ ಇಲ್ಲ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಶೇಂಗಾ ಬೀಜ ತೊಗೊಂಡಿದ್ದೀನಿ. ಈ ಶೇಂಗಾನ ನೀಟಾಗಿ ಸ್ಲೋ ಫ್ಲೇಮಲ್ಲಿ ಹುರಿದ್ಬಿಟ್ಟು ಮೇಲೆ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು. ನೆಕ್ಸ್ಟ್ ಇಲ್ಲಿ ನಾನು ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ತುಪ್ಪದಲ್ಲಿ ಹುರಿದ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಇದನ್ನು ಕೂಡ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿ ಇಟ್ಕೊತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅದೇ ಪ್ಯಾನ್ಗೆ ಇಲ್ಲಿ ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಒಣ ದ್ರಾಕ್ಷಿನೂ ಅಷ್ಟೇ ತುಪ್ಪ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರು, ಆಮೇಲೆ ಅದು ಸ್ವಲ್ಪ ಉಬ್ಬಿ ಬರೋ ತನಕ ಹುರಿಯೋಣ. ಇದನ್ನು ಹುರಿದು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಟ್ಕೊಳ್ಳೋಣ, ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟು ಗಸಗಸೆನೂ ಹತ್ರ 1 ಚಮಚ ತೊಗೊಳ್ಳಿ, ಜಾಸ್ತಿ ತೊಗೋಬೇಡಿ. ಗಸಗಸೆ 1 ಚಮಚ ತೊಗೊಂಡಿದ್ದೀನಿ. ಇಲ್ಲಿ ನಾನು ತೊಗೊಂಡಿರೋ ಕ್ವಾಂಟಿಟಿಲಿ 1 ಚಮಚ ತೊಗೊಂಡು ಇದನ್ನು ಕೂಡ ಚೆನ್ನಾಗಿ ಹುರಿದ್ಬಿಟ್ಟು ತುಪ್ಪ ಹಾಕಿಬಿಟ್ಟು ತೆಗೆದಿರ್ತೀನಿ. ಇಲ್ಲಿ ನಾನು ಸ್ವೀಟ್ಗೆ ಯಾವುದೇ ಥರ ಬೆಲ್ಲ ಆಗಲಿ ಶುಗರ್ ಆಗಲಿ ಯಾವುದೂ ಆ್ಯಡ್ ಮಾಡ್ತಿರಲಿಲ್ಲ, ಮಕ್ಕಳಿಗೆ ಮಾಡಿರೋದ್ರಿಂದ. ಇವತ್ತು ನಾನು ಇದರಲ್ಲಿ ಖರ್ಜೂರ ಹಾಕ್ತಾಯಿದ್ದೀನಿ. ಖರ್ಜೂರ ನೋಡಿ ಈ ಥರ ಫುಲ್ಲು ಅದು ಹಸಿ ವಾಸನೆ ಅಂದರೆ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಬಿಟ್ಟು ನೋಡಿ ಇಷ್ಟು ನಟ್ಸ್ನ ತೊಗೊಂಡಿದ್ದೀನಿ. ಇದ್ರಿಗಿಂತ ಇನ್ನೂ ಬೇಜಾನ್ ನಟ್ಸ್ಗಳು, ಬೇಜಾನ್ ಡ್ರೈ ಫ್ರೂಟ್ಸ್ಗಳು ಸಿಗುತ್ತೆ, ಎಲ್ಲ ಆ್ಯಡ್ ಮಾಡಿ ಇದನ್ನು ಒಂದೊಂದೇ ಪುಡಿ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳಿಗಾಗಿರೋದಕ್ಕಿಂತ ಇದನ್ನು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಪುಡಿ ಮಾಡ್ತಾಯಿದ್ದೀನಿ, ಅಂದರೆ ತರಿಯಾಗಿ ಮಾಡ್ತಾಯಿದ್ದೀನಿ. ಇದನ್ನು ದೊಡ್ಡವ್ರಿಗಾದರೆ ಕಟ್ ಮಾಡಿಬಿಟ್ಟು ಹಾಕ್ಬೋದು, ಏನು ತೊಂದರೆ ಇಲ್ಲ. ಈ ಮಖಾನ ಒಂದು ಪುಡಿ ಮಾಡಿಬಿಟ್ಟು ಬೇರೆ ಎಲ್ಲ ಕಟ್ ಮಾಡಿಬಿಟ್ಟು ಹಾಕ್ಬೋದು. ನಾನಿಲ್ಲಿ ಎಲ್ಲದನ್ನು ಸಪ್ರೇಟಾಗಿ ನೀಟಾಗಿ ಪುಡಿ ಮಾಡ್ತೀನಿ. ಮಕ್ಕಳು ತಿಂದಿರೋದ್ರಿಂದ, ಮಕ್ಕಳು ಕೆಲವ್ರಿಗೆ ಹಲ್ಲಿರುತ್ತೆ, ಕೆಲವ್ರಿಗೆ ಹಲ್ಲು ಬಂದಿರಲ್ಲ ಇನ್ನು 1 ಇಯರ್ ಪ್ಲಸ್ ಬೇಬಿಗಳಿಗೆ. ಅದಕ್ಕೋಸ್ಕರ ನಾನು ಫುಲ್ಲು ಪೌಡ್ರ್ ಮಾಡ್ತಾಯಿದ್ದೀನಿ. ಇದನ್ನು ಎಷ್ಟಾಗುತ್ತೋ ಅಷ್ಟು ಪೌಡ್ರ್ ಮಾಡಿಬಿಟ್ಟು ನೆಕ್ಸ್ಟು ನೋಡಿ ಇದೆಲ್ಲ ಪೌಡ್ರ್ ಮಾಡ್ತಾಯಿದ್ದೀನಿ. ಇದಂತೂ ಎಲ್ದಿಗೆ ತುಂಬ ಒಳ್ಳೆಯದು, ಅಂದರೆ ತುಂಬ ಒಳ್ಳೆಯದು. ಇಲ್ಲಿ ಖರ್ಜೂರ ಕೂಡ ಅದು ರುಬ್ತಾ ಇದ್ದೀನಿ ನೋಡಿ. ಇದು ಖರ್ಜೂರ ಮತ್ತು ಒಣ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು ಇದೇ ನಮಗೆ ನೀಟಾಗಿ ಏನಂತಾರೆ ಉಂಡೆ ಕಟ್ಟೋಕ್ಕೆ ಅದಕ್ಕೆ ಬರೋ ಥರ ಮಾಡೋದೇ ಇದೆ ನಮಗೆ. ಖರ್ಜೂರ ಮತ್ತು ಒಣ ದ್ರಾಕ್ಷಿ ಇದೆಲ್ಲ ಹಾಕ್ಬಿಟ್ಟು ನಿಮಗೆ ಇನ್ನೂ ಉಂಡೆ ಕಟ್ಟೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ನೀವು ಬೇಕಾದರೆ ಸ್ವಲ್ಪ ತುಪ್ಪ ಬೇಕಾದರೆ ಇನ್ನೂ ಸ್ವಲ್ಪ ಕಾಯಿಸಿ ಆ್ಯಡ್ ಮಾಡ್ಬೋದು. ನಾರ್ಮಲ್ ತುಪ್ಪಗಿಂತ ಸ್ವಲ್ಪ ಕಾಯಿಸ್ಬಿಟ್ಟು ಹಾಕಿ ನೋಡಿ. ಈ ಥರ ಇದು ಮಾಡಿದ್ರೆ ಉಂಡೆ ಆಗಬೇಕು ನೋಡಿ. ನನ್ನ ಮಗ ಆಲ್ರೆಡಿ 2-3 ತಿಂದು ಮತ್ತೆ ಕೇಳ್ತಾ ಇದ್ದಾನೆ, ಅಷ್ಟು ಇಷ್ಟ ಅವನಿಗೆ. ಇದು ಮಕ್ಳು ಇಷ್ಟಪಡ್ತಾರೆ ಅಂತಂದರೆ ಈ ಥರ ಹೆಲ್ದಿ ಫುಡ್ಸ್ನ ಮಾಡಿಕೊಡ್ದೇ ಇರೋಕ್ಕಾಗುತ್ತಾ ನೋಡಿ. ಈ ಥರ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಇದೇ ಥರನೇ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಕೊಡಿ. ನೀವು ಈ ಡ್ರೈ ಫ್ರೂಟ್ಸ್ ಲಡ್ಡು ಬದಲಿ ಬೇಕಾದ್ರೆ ಇನ್ನೊಂದು ಮಾಡ್ಬೋದು. ನಾವಿಲ್ಲಿ ಖರ್ಜೂರ ಏನು ಹಾಕಿದ್ದೀವಿ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಪೌಡ್ರ್ ಮಾಡಿಬಿಟ್ಟು ಬೇಕಾದ್ರೆ ರಾಗಿ ಸರಿಗೆ ಹಾಕ್ಕೊಂಡು ರಾಗಿ ಸರಿಗೂ ಕೂಡ ಹಾಕಿ ಕೊಡ್ಬೋದು, ಓನ್ಲಿ ಪೌಡರ್ ಮಾತ್ರ. ಓಕೆ, ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.